ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ ಕಡೆ ಗಮನ ಕೊಡೋಣ. ಮೂಡಾ ಕೇಸ್ನಲ್ಲಿ ಮುಖ್ಯಮಂತ್ರಿಗಳ ಫ್ಯಾಮಿಲಿಗೆ ಬ್ಲ್ಯಾಕ್ ಮೇಲ್ ಮಾಡಲಾಗ್ತಾ ಇದೆಯಂತೆ. ಇಂಥದ್ದೊಂದು ಆರೋಪದ ಆಧಾರದ ಮೇಲೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧವೇ ಇದೀಗ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ. ಕೆಪಿಸಿಸಿ ವಕ್ತಾರರಾದ ಎಂ ಲಕ್ಷ್ಮಣ್ ಅವರು ಸಲ್ಲಿಸಿದ ದೂರಿನ ಆಧಾರದ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ. ಮೈಸೂರಿನ ದೇವರಾಜ ಠಾಣೆಯಲ್ಲಿ ಕಂಪ್ಲೇಂಟ್ ದಾಖಲಾಗಿದೆ. ಪ್ರತಿನಿತ್ಯ ಮುಖ್ಯಮಂತ್ರಿಗಳ ವಿರುದ್ಧ ಒಂದಿಲ್ಲ ಒಂದು ಆರೋಪವನ್ನು ಮಾಡ್ತಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ಈ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಕೆಪಿಸಿಸಿ ವಕ್ತಾರರಾದ ಎಂ ಲಕ್ಷ್ಮಣ್ ಅವರು ದೂರು ಕೊಟ್ಟಿದ್ದಾರೆ. ಆ ದೂರಿನ ಆಧಾರದ ಮೇಲೆ ಒಂದೇ ದಿನದಲ್ಲಿ ಎಫ್ಐಆರ್ ಆಗಿದೆ. ದೂರುದಾರರು ಕೊಟ್ಟ ಕಂಪ್ಲೇಂಟು ಯಾವಾಗ ಸ್ವೀಕಾರ ಆಯಿತು, ಎಷ್ಟು ಕ್ರಮ ಆಯಿತು, ಅದೆಲ್ಲ ರಾಜ್ಯದ ಜನರ ಮುಂದಿದೆ. ಇದೀಗ ಕಂಪ್ಲೇಂಟ್ ಕೊಟ್ಟಿರೋದು ಕೆಪಿಸಿಸಿ ವಕ್ತಾರರು. ಮುಖ್ಯಮಂತ್ರಿಗಳ ವಿರುದ್ಧ ಸಮರ ಸಾರಿರುವ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧ ದೂರು ಕೊಟ್ಟು ಒಂದೇ ದಿನದಲ್ಲಿ ಎಫ್ಐಆರ್ ದಾಖಲಾಗಿದೆ. ಮತ್ತೊಂದು ಕಡೆ ಇದೆ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮತ್ತೊಂದಷ್ಟು ಬೆಳವಣಿಗೆಗಳು ತನಿಖೆಯ ಹಂತದಲ್ಲಿ. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಮೈಸೂರಿನ ಮಾಜಿ ಡಿಸಿ ಇವತ್ತು ಇಡಿ ಇಕ್ಕಳದಲ್ಲಿ ಸಿಲುಕಿದ್ದಾರೆ. ಸೈಟ್ ಉರುಳು ಕೇವಲ ಸಿದ್ದರಾಮಯ್ಯನವರನ್ನ ಮಾತ್ರವಲ್ಲ, ಅವರ ಸುತ್ತಲಿರುವ ಆಪ್ತರನ್ನ ಕೂಡ ಕಾಡೋಕೆ ಪ್ರಾರಂಭ ಮಾಡಿದೆ. ರಾಯಚೂರಿನ ಸಂಸದರು ಕುಮಾರ್ ನಾಯಕ್ ಅವರು ಹಿಂದೆ ಈ ಮೂಡಾ ವಿಚಾರದಲ್ಲಿ ಹಗರಣ ಆಗಿದೆ ಅಂತ ಹೇಳಲಾಗ್ತಾ ಇರುವ ಸಮಯದಲ್ಲಿ ಮೈಸೂರಿನ ಜಿಲ್ಲಾಧಿಕಾರಿಗಳಾಗಿದ್ದವರು. ಇದೀಗ ಅವರಿಗೂ ಕೂಡ ಮೂಡಾ ವಿಚಾರದಲ್ಲಿ ಸಂಕಟ, ಕಂಟಕ ಎಲ್ಲವೂ ಕೂಡ ಎದುರಾಗೋ ಲಕ್ಷಣಗಳು ಕಂಡು ಬರ್ತಾ ಇದೆ. ಯಾಕೆ ಅನ್ನೋದರ ಡೀಟೇಲ್ಸ್ ಈ ವರದಿಯಲ್ಲಿ. ಕಾಂಗ್ರೆಸ್ ಸಂಸದರಿಗೂ ಮೂಡಾ ಶಾಕ್. ಇಡಿ ವಿಚಾರಣೆಗೆ ಕುಮಾರ್ ನಾಯಕ್. ಮೂಡಾ ಬಳ್ಳಿ ಹೊಳ್ಳಿ ಸಿಎಂ ಆಪ್ತರ ಸುತ್ತಲೇ ಗಿರಿಕಿ ಹೊಡಿತಿದೆ. ಸಿದ್ದರಾಮಯ್ಯ ಪತ್ನಿಗೆ 14 ಸೈಟ್ ಕೊಟ್ಟ ವಿಚಾರದಲ್ಲಿ ಅಧಿಕಾರಿಗಳಿಂದ ಹಿಡಿದು ಸಿಎಂವರೆಗೂ ಎಲ್ಲರೂ ಎಡವಿದ್ರ ಅನ್ನೋ ಅನುಮಾನ ದಟ್ಟವಾಗ್ತಾ ಇದೆ. ಅದೇ ಮೂಡಾ ಕಂಟಕ ಈಗ ರಾಯಚೂರು ಸಂಸದ ಕುಮಾರ್ ನಾಯಕ್ ಕೊರಳಿಗೂ ಸುತ್ತಿಕೊಳ್ಳುವಂತೆ ಕಾಣುತ್ತಿದೆ. ಹೌದು, ಮೈಸೂರಿನ ಶಾಂತಿನಗರದಲ್ಲಿರುವ ಇಡಿ ಕಚೇರಿಗೆ ಸಂಸದ ಕುಮಾರ್ ನಾಯಕ್ ಹಾಜರಾಗಿ ವಿಚಾರಣೆ ಎದುರಿಸಿದರು. ಸದ್ಯ ರಾಯಚೂರು ಸಂಸದರಾಗಿರುವ ಕುಮಾರ್ ನಾಯಕ್ ಮೂಡಾ ಹಗರಣದ ಅವಧಿಯಲ್ಲಿ ಮೈಸೂರಿನ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ರು. ಅಂದು ಮಾಡಿದ ತಪ್ಪುಗಳೇ ಇಂದು ಉರುಳಾಗುವ ಲಕ್ಷಣ ಗೋಚರಿಸುತ್ತಿದೆ. ಯಾವೆಲ್ಲ ಅಂಶಗಳನ್ನು ಇಟ್ಟುಕೊಂಡು ಇಡಿ ಅಧಿಕಾರಿಗಳು ಡ್ರಿಲ್ ನಡೆಸಿದ್ದಾರೆ ಅಂತ ನೋಡೋದಾದ್ರೆ ಮೂಡಾ ಕುಮಾರ್ ಡಮಾರ್ ಅನ್ನೋ ಹಾಗಾಗಿದೆ. ಯಾಕಂದ್ರೆ 2000ರಲ್ಲಿ ಕೃಷಿ ಭೂಮಿಯಾಗಿ ಪರಿವರ್ತಿಸಲು ಮನವಿ ಮಾಡಲಾಗಿತ್ತು. ಭೂ ಸ್ವಾಧೀನ ಪ್ರಕ್ರಿಯೆ ಕೈಬಿಡುವಂತೆ ದೇವರಾಜು ಪತ್ರ ಬರೆದಿದ್ರು. ಮೂಡಾ ಅಧಿಕಾರಿಗಳು ತಹಶೀಲ್ದಾರ್ಗೆ ಡಿಸಿ ಸೂಚನೆ ಕೊಟ್ಟಿದ್ರು. ಸ್ಥಳ ಪರಿಶೀಲನೆ ನಡೆಸಿ ವರದಿ ಕೊಡುವಂತೆ ಅಂದು ಮೈಸೂರು ಜಿಲ್ಲೆ ಡಿಸಿ ಆಗಿದ್ದ ಕುಮಾರ್ ನಾಯಕ್ ಸೂಚಿಸಿದ್ರು. ತಹಶೀಲ್ದಾರ್ ವರದಿ ಆಧರಿಸಿ ಕೃಷಿ ಭೂಮಿಯಾಗಿ ಪರಿವರ್ತನೆ ಮಾಡಲಾಗಿತ್ತು. ಹೀಗೆ 2003ರಲ್ಲಿ ಪರಿವರ್ತನೆಯಾದ ಭೂಮಿಯೇ 2004ರಲ್ಲಿ ಮಾರಾಟವಾಯಿತು. ಕೇಸರಿ ಗ್ರಾಮದ 3.16 ಎಕರೆ ಭೂಮಿಯನ್ನ ಮಲ್ಲಿಕಾರ್ಜುನ್ ಸ್ವಾಮಿಗೆ ದೇವರಾಜು ಮಾರಾಟ ಮಾಡಿದ್ರು. ಈ ಸಂಬಂಧ ಸಂಸದ ಕುಮಾರ್ ನಾಯಕ್ ವಿಚಾರಣೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ಕುಮಾರ್ ನಾಯಕ್ ಅವರು ಇವತ್ತು ಇಡಿ ಮತ್ತೆ ವಿಚಾರಣೆ ಕರೆದಿದೆ ಸರ್. ರಾಯಚೂರು ಎಂಪಿ ಕಾನೂನು ಪ್ರಕಾರ ಏನು ಮಾಡಬೇಕು ಮಾಡಿ. ಇಡಿ ಮೂಡಾ ಕೇಸ್ಗಳು ಎಕ್ವೈರಿ ಮಾಡ್ತಿರೋದು ಸುಳ್ಳು ಕೇಸ್ಗಳನ್ನು ಮಾಡ್ತಾರೆ. ಒಟ್ಟಿನಲ್ಲಿ ಕುಮಾರ್ ನಾಯಕ್ ವರೆಗೂ ಬಂದಿರುವ ಮೂಡಾ ಆಪತ್ತು ಅದ್ಯಾವಾಗ ಸಿಎಂ ಸಿದ್ದರಾಮಯ್ಯ ತನಕ ಒಕ್ಕರಿಸುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಮುಖ್ಯಮಂತ್ರಿಗಳು ಒಂದು ಸುತ್ತಿನ ವಿಚಾರಣೆಯನ್ನ ಲೋಕಾಯುಕ್ತ ಅಧಿಕಾರಿಗಳ ಸಮ್ಮುಖದಲ್ಲಿ ಎದುರಿಸಿದ್ದಾರೆ. ಇನ್ಫ್ಯಾಕ್ಟ್ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಮ್ಮನವರು ಕೂಡ. ಇದೀಗ ಈ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲರ ಹೆಸರುಗಳು ಆರೋಪದ ಪಟ್ಟಿಯಲ್ಲಿ ಕೇಳೋಕೆ ಸಿಕ್ಕಿತ್ತು, ಒಬ್ಬೊಬ್ಬರಾಗೆ ವಿಚಾರಣೆಯ ಬಿಸಿಯನ್ನ ಅನುಭವಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಆಪ್ತನಿಗೂ ಕೂಡ ಇವತ್ತು ಆಪತ್ತು ಸುತ್ತಿಕೊಳ್ಳುವ ಸಾಧ್ಯತೆಗಳಿದೆ ಅನ್ನೋ ರೀತಿಯ ಬೆಳವಣಿಗೆಗಳಾಗಿದೆ. ಮೂಡಾ ಕೇಳಿದ್ದು 13 ಸೈಟ್, ಸಿಕ್ಕಿದ್ದು 14 ಸೈಟ್. ಮೂಡಾ ಅವರಿಗೆ ಇನ್ಫ್ಯಾಕ್ಟ್ ಕೇಳಲಾಗಿದ್ದು 13 ಸೈಟ್, ಆದರೆ ಸಿಕ್ಕಿರೋದು 14 ಸೈಟ್. ಪಾರ್ವತಿ ಸಿದ್ದರಾಮಯ್ಯನವರ ಅರ್ಜಿಗೆ ಸಹಿ ಹಾಕಿದ್ದೇ ಕುಮಾರ್ ನಾಯಕ್ ಅವರು. ಇನ್ಫ್ಯಾಕ್ಟ್ ಆಗ ಜಿಲ್ಲಾಧಿಕಾರಿ ಆಗಿದ್ದರು ಕುಮಾರ್ ನಾಯಕ್ ಅವರು.
ಪಾರ್ವತಮ್ಮನವರು ಕೇಳಿದ ಮನವಿ ಪತ್ರ ಏನಿತ್ತು ಅದಕ್ಕೆ ಎಲ್ಲವೂ ಕೂಡ ಸರಿ ಇದೆ ಅಂತ ಹೇಳಿ ಸಹಿ ಹಾಕಿ ಕಳಿಸಿದವರೇ ಕುಮಾರ್ ನಾಯಕ್. ಇವತ್ತು ಇಡಿ ವಿಚಾರಣೆಗೆ ಒಳಪಡಿಸಿದೆ ಅವರನ್ನು. ಸಿದ್ದರಾಮಯ್ಯನವರು ಹಾಗೆ ಯತೀಂದ್ರ ಅವರಿಗೆ ಆಪ್ತರಾಗಿದ್ದರು ಕುಮಾರ್ ನಾಯಕ್ ಅವರು. ಇನ್ಫ್ಯಾಕ್ಟ್ ವಿರೋಧ ಪಕ್ಷದ ಹಾಗೆ ದೂರುದಾರರ ಆರೋಪ ಇರೋದು ಮುಡಾ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಕುಟುಂಬದ ಪರವಾಗಿದ್ದರು ಕುಮಾರ್ ನಾಯಕ್ ಅನ್ನೋ ವಿಚಾರಕ್ಕೇನೆ ಋಣ ಸಂದಾಯದ ಭಾಗವಾಗಿ ಅವರಿಗೆ ಸಂಸತ್ ಸ್ಥಾನವನ್ನು ಪ್ರವೇಶ ಮಾಡಲಿಕ್ಕೆ ಟಿಕೆಟ್ ನೀಡಲಾಗಿದೆ ಅನ್ನೋ ಆರೋಪ ಕೇಳೋಕೆ ಸಿಗ್ತಾ ಇದೆ. ಇನ್ನು ಕ್ರಯಕ್ಕೆ ಅರ್ಜಿ ಹಾಕುವಾಗಲೂ ಕೂಡ ಕುಮಾರ್ ಅವರು ಒಂದಷ್ಟು ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ. ಸಿಎಂ ಪತ್ನಿ ಕೇಳಿದ 13 ಸೈಟ್ ಆದರೆ ಖಾತೆಯಾಗಿದ್ದು 14 ಸೈಟ್ಗಳಿಗೆ. ಪಾರ್ವತಮ್ಮನವರ ಹೆಸರಲ್ಲಿ ಅರ್ಜಿಯಲ್ಲಿ 13 ಸೈಟ್ ಅಂತ ಹೇಳಿ ಕ್ಲಿಯರ್ ಆಗಿ ಬರೆಯಲಾಗಿತ್ತು. ಪಾರ್ವತಮ್ಮನವರ ಹೆಸರಲ್ಲಿ ಅರ್ಜಿ ಹಾಕಿದ್ದು ಕೂಡ ಸಿಎಂ ಅವರ ಆಪ್ತ ಕುಮಾರ್ ಅನ್ನೋ ಆರೋಪ ಇದೆ. ಇನ್ಫ್ಯಾಕ್ಟ್ ಅದಕ್ಕೆ ಸಬ್ಸ್ಟ್ಯಾನ್ಷಿಯಲ್ ಅನಿಸುವಂತಹ ದಾಖಲೆಗಳು ಕೂಡ ಲಭ್ಯವಾಗ್ತಾ ಇದೆ. ಮುಡಾ ವಿಷಯದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಅಧಿಕಾರಿಗಳಿಂದ ತಪ್ಪಾಗಿದೆಯಾ ಅನ್ನುವ ಅನುಮಾನ ಬಲವಾಗಿ ಕಾಡೋಕೆ ಪ್ರಾರಂಭ ಆಗಿದೆ. ಇನ್ನು ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ ಕಡೆ ಗಮನ ಕೊಡೋಣ. ಮುಡಾ ಕೇಸ್ನಲ್ಲಿ ಮುಖ್ಯಮಂತ್ರಿಗಳ ಫ್ಯಾಮಿಲಿಗೆ ಬ್ಲ್ಯಾಕ್ ಮೇಲ್ ಮಾಡಲಾಗ್ತಾ ಇದೆಯಂತೆ. ಇಂಥದ್ದೊಂದು ಆರೋಪದ ಆಧಾರದ ಮೇಲೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧವೇ ಈಗ FIR ಅನ್ನು ದಾಖಲು ಮಾಡಲಾಗಿದೆ. ಕೆಪಿಸಿಸಿ ವಕ್ತಾರರಾದ ಎಂ ಲಕ್ಷ್ಮಣ್ ಅವರು ಸಲ್ಲಿಸಿದ ದೂರಿನ ಆಧಾರದ ಮೇಲೆ FIR ಕೂಡ ದಾಖಲಾಗಿದೆ. ಮೈಸೂರಿನ ದೇವರಾಜ ಠಾಣೆಯಲ್ಲಿ ಕಂಪ್ಲೇಂಟ್ ದಾಖಲಾಗಿದೆ. ಪ್ರತಿನಿತ್ಯ ಮುಖ್ಯಮಂತ್ರಿಗಳ ವಿರುದ್ಧ ಒಂದಿಲ್ಲ ಒಂದು ಆರೋಪವನ್ನು ಮಾಡ್ತಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ಈ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಕೆಪಿಸಿಸಿ ವಕ್ತಾರರಾದ ಎಂ ಲಕ್ಷ್ಮಣ್ ಅವರು ದೂರು ಕೊಟ್ಟಿದ್ದಾರೆ. ಆ ದೂರಿನ ಆಧಾರದ ಮೇಲೆ ಒಂದೇ ದಿನದಲ್ಲಿ FIR ಆಗಿದೆ. ದೂರುದಾರರು ಕೊಟ್ಟ ಕಂಪ್ಲೇಂಟು ಯಾವಾಗ ಸ್ವೀಕಾರ ಆಯಿತು, ಎಷ್ಟು ಕ್ರಮ ಆಯಿತು ಅದೆಲ್ಲ ರಾಜ್ಯದ ಜನರ ಮುಂದಿದೆ. ಇದೀಗ ಕಂಪ್ಲೇಂಟ್ ಕೊಟ್ಟಿರೋದು ಕೆಪಿಸಿಸಿ ವಕ್ತಾರರು. ಮುಖ್ಯಮಂತ್ರಿಗಳ ವಿರುದ್ಧ ಸಮರ ಸಾರಿರುವ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧ ದೂರು ಕೊಟ್ಟು ಒಂದೇ ದಿನದಲ್ಲಿ FIR ದಾಖಲಾಗಿದೆ. ಮತ್ತೊಂದು ಕಡೆ ಇದೇ ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮತ್ತೊಂದಷ್ಟು ಬೆಳವಣಿಗೆಗಳು ತನಿಖೆಯ ಹಂತದಲ್ಲಿ. ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಮೈಸೂರಿನ ಮಾಜಿ DC ಇವತ್ತು ಇಡಿ ಇಕ್ಕಳದಲ್ಲಿ ಸಿಲುಕಿದ್ದಾರೆ. ಸೈಟ್ ಉರುಳು ಕೇವಲ ಸಿದ್ದರಾಮಯ್ಯನವರನ್ನ ಮಾತ್ರವಲ್ಲ, ಅವರ ಸುತ್ತಲಿರುವ ಆಪ್ತರನ್ನ ಕೂಡ ಕಾಡೋಕೆ ಪ್ರಾರಂಭ ಮಾಡಿದೆ. ರಾಯಚೂರಿನ ಸಂಸದರು ಕುಮಾರ್ ನಾಯಕ್ ಅವರು ಹಿಂದೆ ಈ ಮುಡಾ ವಿಚಾರದಲ್ಲಿ ಹಗರಣ ಆಗಿದೆ ಅಂತ ಹೇಳಲಾಗ್ತಾ ಇರುವ ಸಮಯದಲ್ಲಿ ಮೈಸೂರಿನ ಜಿಲ್ಲಾಧಿಕಾರಿಗಳಾಗಿದ್ದವರು. ಇದೀಗ ಅವರಿಗೂ ಕೂಡ ಮುಡಾ ವಿಚಾರದಲ್ಲಿ ಸಂಕಟ, ಕಂಟಕ ಎಲ್ಲವೂ ಕೂಡ ಎದುರಾಗೋ ಲಕ್ಷಣಗಳು ಕಂಡು ಬರ್ತಾ ಇದೆ. ಯಾಕೆ ಅನ್ನೋದರ ಡೀಟೇಲ್ಸ್ ಈ ವರದಿಯಲ್ಲಿ. ಕಾಂಗ್ರೆಸ್ ಸಂಸದರಿಗೂ ಮೂಡಾ ಶಾಕ್. ಇಡಿ ವಿಚಾರಣೆಗೆ ಕುಮಾರ್ ನಾಯಕ್. ಮೂಡಾ ಬಳ್ಳಿ ಹೊಳ್ಳಿ ಸಿಎಂ ಆಪ್ತರ ಸುತ್ತಲೇ ಗಿರಿಕಿ ಹೊಡಿತಿದೆ. ಸಿದ್ದರಾಮಯ್ಯ ಪತ್ನಿಗೆ 14 ಸೈಟ್ ಕೊಟ್ಟ ವಿಚಾರದಲ್ಲಿ ಅಧಿಕಾರಿಗಳಿಂದ ಹಿಡಿದು ಸಿಎಂ ವರೆಗೂ ಎಲ್ಲರೂ ಎಡವಿದ್ರ ಅನ್ನೋ ಅನುಮಾನ ದಟ್ಟವಾಗ್ತಾ ಇದೆ. ಅದೇ ಮೂಡಾ ಕಂಟಕ ಈಗ ರಾಯಚೂರು ಸಂಸದ ಕುಮಾರ್ ನಾಯಕ್ ಕೊರಳಿಗೂ ಸುತ್ತಿಕೊಳ್ಳುವಂತೆ ಕಾಣುತ್ತಿದೆ. ಹೌದು, ಮೈಸೂರಿನ ಶಾಂತಿನಗರದಲ್ಲಿರುವ ಇಡಿ ಕಚೇರಿಗೆ ಸಂಸದ ಕುಮಾರ್ ನಾಯಕ್ ಹಾಜರಾಗಿ ವಿಚಾರಣೆ ಎದುರಿಸಿದರು. ಸದ್ಯ ರಾಯಚೂರು ಸಂಸದರಾಗಿರುವ ಕುಮಾರ್ ನಾಯಕ್ ಮೂಡಾ ಹಗರಣದ ಅವಧಿಯಲ್ಲಿ ಮೈಸೂರಿನ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ರು. ಅಂದು ಮಾಡಿದ ತಪ್ಪುಗಳೇ ಇಂದು ಉರುಳಾಗುವ ಲಕ್ಷಣ ಗೋಚರಿಸುತ್ತಿದೆ. ಯಾವೆಲ್ಲ ಅಂಶಗಳನ್ನು ಇಟ್ಟುಕೊಂಡು ಇಡಿ ಅಧಿಕಾರಿಗಳು ಡ್ರಿಲ್ ನಡೆಸಿದ್ದಾರೆ ಅಂತ ನೋಡೋದಾದ್ರೆ ಮೂಡಾ ಕುಮಾರ್ ಡಮಾರ್ ಅನ್ನೋ ಹಾಗಾಗಿದೆ. ಯಾಕಂದ್ರೆ 2000ರಲ್ಲಿ ಕೃಷಿ ಭೂಮಿಯಾಗಿ ಪರಿವರ್ತಿಸಲು ಮನವಿ ಮಾಡಲಾಗಿತ್ತು. ಭೂ ಸ್ವಾಧೀನ ಪ್ರಕ್ರಿಯೆ ಕೈಬಿಡುವಂತೆ ದೇವರಾಜು ಪತ್ರ ಬರೆದಿದ್ರು. ಮೂಡಾ ಅಧಿಕಾರಿಗಳು ತಹಶೀಲ್ದಾರ್ಗೆ DC ಸೂಚನೆ ಕೊಟ್ಟಿದ್ರು. ಸ್ಥಳ ಪರಿಶೀಲನೆ ನಡೆಸಿ ವರದಿ ಕೊಡುವಂತೆ ಅಂದು ಮೈಸೂರು ಜಿಲ್ಲೆ DC ಆಗಿದ್ದ ಕುಮಾರ್ ನಾಯಕ್ ಸೂಚಿಸಿದ್ರು. ತಹಶೀಲ್ದಾರ್ ವರದಿ ಆಧರಿಸಿ ಕೃಷಿ ಭೂಮಿಯಾಗಿ ಪರಿವರ್ತನೆ ಮಾಡಲಾಗಿತ್ತು. ಹೀಗೆ 2003ರಲ್ಲಿ ಪರಿವರ್ತನೆಯಾದ ಭೂಮಿಯೇ 2004ರಲ್ಲಿ ಮಾರಾಟವಾಯಿತು. ಕೆಸರೆ ಗ್ರಾಮದ 3.16 ಎಕರೆ ಭೂಮಿಯನ್ನ ಮಲ್ಲಿಕಾರ್ಜುನ್ ಸ್ವಾಮಿಗೆ ದೇವರಾಜು ಮಾರಾಟ ಮಾಡಿದ್ರು. ಈ ಸಂಬಂಧ ಸಂಸದ ಕುಮಾರ್ ನಾಯಕ್ ವಿಚಾರಣೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ಕುಮಾರ್ ನಾಯಕ್ ಅವರು ಇವತ್ತು ಇಡಿ ಮತ್ತೆ ವಿಚಾರಣೆ ಕರೆದಿದೆ ಸರ್. ರಾಯಚೂರು MP ಕಾನೂನು ಪ್ರಕಾರ ಏನು ಮಾಡಬೇಕು ಮಾಡಿ. ಇಡಿ
ಮೂಢ ಕೇಸ್ಗಳು ಎಕ್ವೈರಿ ಮಾಡ್ತಿರೋದು ಸುಳ್ಳು ಕೇಸ್ಗಳನ್ನು ಮಾಡ್ತಾರೆ. ಒಟ್ನಲ್ಲಿ ಕುಮಾರ್ ನಾಯಕ್ ವರೆಗೂ ಬಂದಿರುವ ಮೂಢ ಆಪತ್ತು ಅದ್ಯಾವಾಗ ಸಿಎಂ ಸಿದ್ದರಾಮಯ್ಯ ತನಕ ಒಕ್ಕರಿಸುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಮುಖ್ಯಮಂತ್ರಿಗಳು ಒಂದು ಸುತ್ತಿನ ವಿಚಾರಣೆಯನ್ನ ಲೋಕಾಯುಕ್ತ ಅಧಿಕಾರಿಗಳ ಸಮ್ಮುಖದಲ್ಲಿ ಎದುರಿಸಿದ್ದಾರೆ. ಇನ್ಫ್ಯಾಕ್ಟ್ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಮ್ಮನವರು ಕೂಡ ಇದೀಗ ಈ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲರ ಹೆಸರುಗಳು ಆರೋಪದ ಪಟ್ಟಿಯಲ್ಲಿ ಕೇಳೋಕೆ ಸಿಕ್ಕಿತ್ತು, ಒಬ್ಬೊಬ್ಬರಾಗೆ ವಿಚಾರಣೆಯ ಬಿಸಿಯನ್ನ ಅನುಭವಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಆಪ್ತನಿಗೂ ಕೂಡ ಇವತ್ತು ಆಪತ್ತು ಸುತ್ತಿಕೊಳ್ಳುವ ಸಾಧ್ಯತೆಗಳಿದೆ ಅನ್ನೋ ರೀತಿಯ ಬೆಳವಣಿಗೆಗಳಾಗಿದೆ. ಮುಡಾ ಕೇಳಿದ್ದು 13 ಸೈಟ್, ಸಿಕ್ಕಿದ್ದು 14 ಸೈಟ್. ಮೂಡಾ ಅವರಿಗೆ ಇನ್ಫ್ಯಾಕ್ಟ್ ಕೇಳಲಾಗಿದ್ದು 13 ಸೈಟ್ ಆದರೆ ಸಿಕ್ಕಿರೋದು 14 ಸೈಟ್. ಪಾರ್ವತಿ ಸಿದ್ದರಾಮಯ್ಯನವರ ಅರ್ಜಿಗೆ ಸಹಿ ಹಾಕಿದ್ದೇ ಕುಮಾರ್ ನಾಯಕ್ ಅವರು. ಇನ್ಫ್ಯಾಕ್ಟ್ ಆಗ ಜಿಲ್ಲಾಧಿಕಾರಿ ಆಗಿದ್ದರು ಕುಮಾರ್ ನಾಯಕ್ ಅವರು. ಪಾರ್ವತಮ್ಮನವರು ಕೇಳಿದ ಮನವಿ ಪತ್ರ ಏನಿತ್ತು ಅದಕ್ಕೆ ಎಲ್ಲವೂ ಕೂಡ ಸರಿ ಇದೆ ಅಂತ ಹೇಳಿ ಸಹಿ ಹಾಕಿ ಕಳಿಸಿದವರೇ ಕುಮಾರ್ ನಾಯಕ್. ಇವತ್ತು ಇಡಿ ವಿಚಾರಣೆಗೆ ಒಳಪಡಿಸಿದ್ದೆ ಅವರನ್ನು. ಸಿದ್ದರಾಮಯ್ಯನವರು ಹಾಗೆ ಯತೀಂದ್ರ ಅವರಿಗೆ ಆಪ್ತರಾಗಿದ್ದರು ಕುಮಾರ್ ನಾಯಕ್ ಅವರು. ಇನ್ಫ್ಯಾಕ್ಟ್ ವಿರೋಧ ಪಕ್ಷದ ಹಾಗೆ ದೂರುದಾರರ ಆರೋಪ ಇರೋದು ಮೂಡಾ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಕುಟುಂಬದ ಪರವಾಗಿದ್ದರು ಕುಮಾರ್ ನಾಯಕ್ ಅನ್ನೋ ವಿಚಾರಕ್ಕೇನೆ ಋಣ ಸಂದಾಯದ ಭಾಗವಾಗಿ ಅವರಿಗೆ ಸಂಸತ್ ಸ್ಥಾನವನ್ನು ಪ್ರವೇಶ ಮಾಡಲಿಕ್ಕೆ ಟಿಕೆಟ್ ನೀಡಲಾಗಿದೆ ಅನ್ನೋ ಆರೋಪ ಕೇಳೋಕೆ ಸಿಗ್ತಾ ಇದೆ. ಇನ್ನು ಕ್ರಯಕ್ಕೆ ಅರ್ಜಿ ಹಾಕುವಾಗಲೂ ಕೂಡ ಕುಮಾರ್ ಅವರು ಒಂದಷ್ಟು ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ. ಸಿಎಂ ಪತ್ನಿ ಕೇಳಿದ 13 ಸೈಟ್ ಆದರೆ ಖಾತೆಯಾಗಿದ್ದು 14 ಸೈಟ್ಗಳಿಗೆ. ಪಾರ್ವತಮ್ಮನವರ ಹೆಸರಲ್ಲಿ ಅರ್ಜಿಯಲ್ಲಿ 13 ಸೈಟ್ ಅಂತ ಹೇಳಿ ಕ್ಲಿಯರ್ ಆಗಿ ಬರೆಯಲಾಗಿತ್ತು. ಪಾರ್ವತಮ್ಮನವರ ಹೆಸರಲ್ಲಿ ಅರ್ಜಿ ಹಾಕಿದ್ದು ಕೂಡ ಸಿಎಂ ಅವರ ಆಪ್ತ ಕುಮಾರ್ ಅನ್ನೋ ಆರೋಪ ಇದೆ. ಇನ್ಫ್ಯಾಕ್ಟ್ ಅದಕ್ಕೆ ಸಬ್ಸ್ಟ್ಯಾನ್ಷಿಯಲ್ ಅನಿಸುವಂತಹ ದಾಖಲೆಗಳು ಕೂಡ ಲಭ್ಯವಾಗ್ತಾ ಇದೆ. ಮೂಡಾ ವಿಷಯದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಅಧಿಕಾರಿಗಳಿಂದ ತಪ್ಪಾಗಿದೆಯಾ ಅನ್ನುವ ಅನುಮಾನ ಬಲವಾಗಿ ಕಾಡೋಕೆ ಪ್ರಾರಂಭ ಆಗಿದೆ. ಇನ್ನು